ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ಬ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೊಸ ಮನೆಗೆ ಹೋಗೋ ಅಂಥ ಭರಾಟೆಯಲ್ಲಿ ವ್ಲಾಗ್ಸು ಮಾಡಲಿಕ್ಕಾಗಲಿಲ್ಲ, ತುಂಬಾ ಗ್ಯಾಪ್ ಆಗೋಗಿತ್ತು. ನನ್ನ ಪ್ರೀವಿಯಸ್ ವ್ಲಾಗ್ನಲ್ಲಿ ಮನೆಗೆ ಹಾಲುಗ್ಸೋದಕ್ಕೆ ಹೋಗೋದಕ್ಕೆ ಹಿಂದಿನ ದಿನ ಹೇಗೆ ತಯಾರಿ ಮಾಡ್ಕೊಂಡ್ವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಈ ವ್ಲಾಗ್ ಬಂದು ನಾವು ಮನೆಗೆ ಹಾಲುಗ್ಸಿ ಹೋಗಿದ್ದಂಥ ದಿನ. ನಾವು ಹಿಂದಿನ ದಿನ ಬಂದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮನೆಯೆಲ್ಲ ಮಲ್ಲಿಗೆ ಹೂವು ಹಾಕಿ ತುಳಸಿ ಗಿಡನ ಇಟ್ಟು ಬಂದಿದ್ವಿ. ಸೊ ಆಲ್ಮೋಸ್ಟ್ ಮನೆಗೆ ಬರೋಷ್ಟೊತ್ತಿಗೆ 12 ಗಂಟೆ ಮೇಲೇ ಆಗೋಗ್ಬಿಟ್ಟಿತ್ತು. ಇವತ್ತು ಬೆಳಗ್ಗೆನೇ ಬೇಗ 3 ಗಂಟೆಗೆಲ್ಲ ಎದ್ದುಬಿಟ್ಟಿದ್ದೆ. ಸೊ 2 ಅವರ್ ನಿದ್ದೆ ಆಗಿತ್ತು ಅಷ್ಟೇನೆ. ಯಾವಾಗಲೂ ಅಷ್ಟೇ ನಾವು ಎದ್ದೋಳೋಷ್ಟೊತ್ತಿಗೆ ನಮ್ಮ ಚಿಂಟುನು ನಮ್ಮ ಜೊತೇಲಿ ಎದ್ದುಬಿಟ್ಟಿರ್ತಾನೆ. ಅವನು ಯಾವಾಗಲೂ ಆಲ್ ಟೈಮ್ ಕಂಪ್ಯಾನಿಯನ್ ನಮಗೆ. ಪಾಪು ಬಂದು ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅವನಿಗೆ. ಸೊ ಹಾಲು ಕುಡಿಸಿ ಅವನಿಗೆ ನಿದ್ದೆ ಮಾಡಿಸಿದ್ದೆ. ನಮ್ಮ ಮನೆಯವ್ರು ನೋಡ್ಕೊಳ್ತಿದ್ರು. ಇನ್ನು ನಾನು ಅಮ್ಮ ಪೂಜೆಗೆ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ನಾನು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡೆ. ಸೊ ಈ ಮನೇಲಿ ಲಾಸ್ಟ್ ದಿನ ಅಂತ ನೆನೆಸ್ಕೊಂಡು ಬೇಜಾರು ಆಗ್ತಾಯಿದೆ. ಹೊಸ ಮನೆಗೆ ಹೋಗೋದಕ್ಕೆ ಫಸ್ಟ್ ದಿನ ಅಂತ ನೆನೆಸ್ಕೊಂಡು ಖುಷಿನೂ ಆಗ್ತಿದೆ. ನಾವು ಹಂಗೆ ಅಲ್ವಾ ಮನುಷ್ಯರು, ಯಾವುದಕ್ಕೆ ಖುಷಿ ಪಡ್ತೀವಿ ಯಾವುದಕ್ಕೆ ದುಃಖ ಪಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇರ್ತವೆ. ಆ್ಯಕ್ಚುಲಿ 3 ಅವರು ನಿದ್ದೆ ಸಾಕಾಗಲಿಲ್ಲ. ಬಟ್ ಆದರೂ ಆ 3 ಅವರಲ್ಲೂ ನೆಮ್ಮದಿಯಾಗಿ ನಿದ್ದೆ ಮಾಡಲೇ ಇಲ್ಲ. ಬೆಳಗ್ಗೆ ಎದ್ದರೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು, ಪೂಜೆ ಹೆಂಗಾಗುತ್ತೋ, ಹೊಸ ಮನೇಲಿ ಯಾವ ಎಕ್ಸ್ಪೀರಿಯೆನ್ಸ್ ಇರುತ್ತೋ ಅಂತ ನೆನೆಸ್ಕೊಂಡೇ ಮಲ್ಕೊಂಡಿದ್ದೆ. ಮತ್ತು ಪಾಪಕ್ಕೆ ಫೀಡ್ ಮಾಡ್ಕೊಂಡಿದ್ನಲ್ವ, ಅಷ್ಟೊಂದು ಸರಿಯಾಗಿ ನಿದ್ದೆನೂ ಬರಲಿಲ್ಲ. ಬಟ್ ಏನೋ ಒಂಥರ ಎನರ್ಜಿ. ಮಾರ್ನಿಂಗ್ ಅಷ್ಟೊತ್ತಿಗೆ ಎದ್ದಿದ್ದಾಗ ಒಂಥರ ಒಳ್ಳೆ ವೈಬ್ಸು. ಪೂಜೆಗೆ ಆ್ಯಕ್ಚುಲಿ ಟೈಮಿಂಗ್ಸು 5 ಗಂಟೆಗೆ ಕೊಟ್ಬಿಟ್ಟಿದ್ರು. ಮತ್ತು ಒಳ್ಳೆ ಟೈಮು ಮೀರೋದ್ರೆ ಬೇರೆ ಟೈಮ್ ಇರಲಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹರಿಬರಿಯಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಯಾವ ಸಾಮಾನು ಎಲ್ಲಿಟ್ಟಿದ್ದೀವಿ ಅಂತ ಹುಡ್ಕೋದ್ರಲ್ಲೇ ಪದೇ ಪದೇ ಟೈಮ್ ವೇಸ್ಟ್ ಆಗ್ತಾಯಿತ್ತು. ನಾವು ಒಂದು ಸಾಮಾನು ತೊಗೊಂಬಂದು ಇಲ್ಲಿಡೋದು, ಮತ್ತೆ ಇನ್ನೊಂದು ಸಾಮಾನು ತೊಗೊಂಬರೋದಕ್ಕೆ ಎದ್ರಲ್ಲಿ ಇಟ್ಟಿದ್ದೀವೋ ಅಂತ ಹುಡುಕಿ ಸಾಕಾಗ್ತಿತ್ತು. ಅಮ್ಮ ಫಸ್ಟೇ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರು ಅಲ್ವಾ. ಮತ್ತು ಆ ಪ್ಯಾಕ್ ಮಾಡಿರೋ ಐಟಮಲ್ಲೇ ನಮಗೆ ಬೇಕಾಗಿರೋ ಅಂಥ ಪೂಜೆಗಾಗಿರೋ ವಸ್ತುಗಳನ್ನೆಲ್ಲ ಮತ್ತೆ ಹುಡುಕಿ ಮತ್ತೆ ಎತ್ತಿಡ್ತಾಯಿದ್ವಿ. ನಾನು ಎಲ್ಲೋದ್ರೂ ನಮ್ಮ ಚಿಂಟು ಬಾಲಂಗೊಚ್ಚಿ. ಅವನಂತೂ ಸೈಲೆಂಟಾಗೇ ಇರ್ತಿರಲಿಲ್ಲ. ಈ ಮನೇಲಿ ಅವನಿಗೂ ಇದು ಲಾಸ್ಟ್ ಡೇ. ಮನೆ ಒಳಗಡೆನೇ ಸುತ್ತಿ ಟಯರ್ಡ್ ಆಗಿಬಿಡ್ತಾ ಇದ್ದ. ಇನ್ನು ಆ ಮನೇಲಿ ಎಷ್ಟು ಟಯರ್ಡ್ ಆಗ್ತಾನೋ ನಮಗೆ ಗೊತ್ತಿಲ್ಲ. ಪಾಪು ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದ. ಅವನಿಗೂ ಸ್ನಾನ ಮಾಡಿಸ್ಬೇಕಾಗಿತ್ತು. ಸ್ನಾನ ಮಾಡಿಸ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಬಟ್ ಪೂಜೆ ಕೂತ್ಕೋಬೇಕು ಅಲ್ವಾ, ಅದಕ್ಕೋಸ್ಕರ ಸ್ನಾನ ಬಿಸಿನೀರಲ್ಲಿ ಮಾಡಿಸಿದ್ವಿ. ಇನ್ನು ನಾವೆಲ್ಲರೂ ರೆಡಿ ಆಗಿಬಿಟ್ಟು ಹೊರಟ್ವಿ. ಹಳೆ ಮನೆಯಿಂದ ಹೊಸ ಮನೆಗೆ ಹೋಗೋವಾಗ ನಾವು ತುಂಬಿದ ಬಿಂದಿಗೆನ ಮನೆಗೆ ತೊಗೊಂಡು ಹೋಗಬೇಕು. ಅದಕ್ಕೋಸ್ಕರ ಈ ಮನೆಯಿಂದನೇ ನೀರು ಹಿಡ್ಕೊಂಡು ಬಿಂದಿಗೆ ತುಂಬ ಆ ಮನೆಗೆ ತೊಗೊಂಡು ಹೋದ್ವಿ. ಬೆಳಗಿನ ಜಾವ ಮನೆಗೆ ಬರೋಷ್ಟೊತ್ತಿಗೆ ಮಳೆ ಬಂದ್ಬಿಟ್ಟಿತ್ತು. ಮಳೆಯಲ್ಲೇ ಬಂದ್ವಿ. ಆ್ಯಕ್ಚುಲಿ ಪುರೋಹಿತರು ಪಾಪ ನಮಗಿಂತ ಮೊದಲು ಬಂದು ಮನೆ ಹತ್ರ ಕಾಯ್ಕೊಂಡಿದ್ರು. ಮನೆಗೆ ಬಂದು ಎಲ್ಲ ಪೂಜೆಗೆ ತಯಾರಿ ಮಾಡ್ಕೊಂಡ್ವಿ. ಆ ಪಕ್ಷಿಗಳ ಚಿಲಿಪಿಲಿ ಸೌಂಡು ಮತ್ತು ಆ ಮಳೆ ಹನಿಗಳು ತುಂಬ ಚೆನ್ನಾಗಿ ಅನ್ನಿಸ್ತು. ಮತ್ತು ಫಸ್ಟ್ ಟೈಮ್ ಈ ಮನೆ ಹತ್ರ ರೆಡಿ ಮಾಡ್ತಿರೋದು ಅಲ್ವಾ. ಸೊ ಫುಲ್ ಖುಷಿ ಆಗ್ಬಿಟ್ಟಿತ್ತು ನನಗಂತೂ. ಮತ್ತು ತುಂಬ ಮುಂಜಾನೆ ನಾವು ಪೂಜೆ ಮಾಡಬೇಕಾಗಿರೋದ್ರಿಂದ ಯಾರೂ ಬರಲಿಲ್ಲ. ಮತ್ತು ಅಕ್ಕನಿಗೆ ಭಾವನಿಗೆ ಹೇಳಿದ್ವಿ. ಅವರು ಸಂಜೆ ಬರ್ತೀವಿ, ಮಗುಗೆ ಸ್ಕೂಲ್ ಇದೆ ಅಂತ ಹೇಳಿದರು.
ಸಿಂಪಲ್ಲಾಗಿ ಹಾಲು ಕೂಸ್ಕೊಂಡು ಗಣಪತಿ ಪೂಜೆ, ನವಗ್ರಹ ಪೂಜೆ ಮತ್ತು ವಾಸ್ತು ಪೂಜೆ ಮಾಡಿಸ್ಕೊಂಡ್ವಿ. ಪುರೋಹಿತರು ತುಂಬ ಒಳ್ಳೆಯದಾಗಿ ನಮಗೆ ಪೂಜೆ ಮಾಡಿಕೊಟ್ರು. ಮತ್ತು ಫಸ್ಟೇ ಹೇಳಿದರು ಎಲ್ಲ ಐಟಮ್ಸು ತಂದಿಟ್ಕೊಳ್ಳೋದಕ್ಕಲ್ವ. ಸೊ ಅವರೇ ಎಲ್ಲ ಜೋಡಿಸ್ಕೊಂಡಿದ್ರು. ನಾನು ಬೇರೆ ಕೆಲಸ ಎಲ್ಲ ಮಾಡಿಸ್ಕೊಳ್ಳೋಷ್ಟೊತ್ತಿಗೆ ಅಮ್ಮ ಮಗು ನೋಡ್ಕೊತಾ ಇದ್ರು. ನಾನು ನಮ್ಮ ಮನೆಯವರು ಪೂಜೆ ಕೂತ್ಕೊಂಡಿದ್ವಿ. विराजनान्तरमध्ये आचमनीं समर्पयामि आचमनीयान्ते परिमळ पत्रपुष्पाणि समर्पयामि रक्षान् धारयामि नमस्करोमि यो वैतां ब्रह्मणो वेदामृतेन ददातुरे तस्मै ब्रह्माज आयुष्कीर्तिं प्रदातुः यान्तु देवगणाः सर्वे पूजामाधाय पार्थिवी इष्टकाम्यार्जित्यर्थं क्षेमाय पुनरागमनाय च आवाभ्यां कलशाभ्यां यथास्थानं प्रतिष्ठापयामि शोभनार्थे क्षेमाय पुनरागमनाय च उत्तिष्ठ ब्रह्मणस्पते देवयन्तस्ते महे उपप्रयन्तु मरुतः इन्द्रप्राशोर्भावासिताः आवाभ्यां कलशाभ्यां यथास्थानं प्रतिष्ठापयामि शोभनार्थे क्षेमाय पुनरागमनाय च ओम अपो देवा मधोमतेर्गुन्नो जस्पतिराजस्वस्तिदानाः यावरुमित्रावरुणाः कन्याघरेन्द्रमः कन्यच्चराभिः ओम पूर्वायै दिशि मातयन्तां पश्चिमायै दिशि मातयन्तां उत्तरायै दिशि मातयन्तां दक्षिणायै दिशि मातयन्तां अधरायै दिशि मातयन्तां पृथिव्यायै दिशि मातयन्तां अभवपस्पृश्य ओम यो शांतिरंतरिक्षगा शांति पृथिवी शांतिराप शांतिरोषाधय शांतिः वनस्पतय शांति शांतिरेव शांतिः सर्वारिष्ठ शांतिरस्तु शुभज्ञे शुभं शोभनं शुभं पुण्याः साधुन्यता फलसिद्धिरस्तु। ಬೆಳಗ್ಗೆಯಿಂದನೇ ತುಂತುರು ಮಳೆ ಇತ್ತು. ಸೊ ಈಗ ಸ್ವಲ್ಪ ಸ್ಟಾಪ್ ಆಗಿತ್ತು. ಅದರಿಂದ ಮನೆ ಮುಂದೆ ಸ್ವಲ್ಪ ನೀರಾಗಿತ್ತು. ಸೊ ಹೊಸ್ಲು ಪೂಜೆ ಮಾಡೋದಕ್ಕೆ ಹೇಳಿದರು ಪುರೋಹಿತರು. ಅದೇ ಹೊಸ್ಲು ಪೂಜೆ ಮಾಡ್ತಾಯಿದ್ದೆ. ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ನನಗೆ. ಈ ರೀತಿ ಮಾಡಿಮ್ಮ, ಈ ರೀತಿ ಮಾಡಿಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. कार्तिकरामचराय नमः आवाहयामि स्थापयामि पूजयामि ममने देवरನ್ನು ಪ್ರಾರ್ಥನೆ ಮಾಡಿಕೊಳ್ಳಿ मनोजवं मारुतुल्य वेगं जितेन्द्रियं बुद्धिमतां वरिष्ठं आवाहयामि स्थापयामि पूजयामि ನನಗೆ ಯಾವಾಗಲೂ ಅಷ್ಟೇ ನಮ್ಮ ಮನೆಯವ್ರ ಜೊತೆ ಸೇರಿ ಪೂಜೆ ಮಾಡೋದು ಅಂದರೆ ತುಂಬಾ ಖುಷಿ. ನಾವು ಇಬ್ಬರು ಸೇರಿ ಬೃಂದಾವನಕ್ಕೆ ಪೂಜೆ ಮಾಡಿ ಆಮೇಲೆ ಕಳಸ ಮತ್ತು ನವಧಾನ್ಯಗಳನ್ನ ತಗೊಂಡು ಮನೆ ಒಳಗಡೆ ಹೋಗಬೇಕು ಅಂತ ಹೇಳಿದರು. ಸೊ ಆ ಪೂಜೆ ಮಾಡಿಬಿಟ್ಟು ಕಳಸ ತಗೊಂಡು ಮತ್ತು ನವಧಾನ್ಯ ತಗೊಂಡು ಸೇರಿ ಹೊದ್ದು ಒಳಗಡೆ ಹೋದ್ವಿ.
ಆ ಮನೆಯಿಂದ ನೀರು ತಂದಿದ್ವಿ ಅಲ್ವಾ, ತುಂಬಿದ ಬಿಂದಿಗೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಗಂಗೆ ಪೂಜೆ ಮಾಡಿಕೊಂಡು ಆ ನೀರನ್ನು ತಗೊಂಡು ಮನೆ ಒಳಗಡೆ ಬಂದೆ. ಆಮೇಲೆ ನವಧಾನ್ಯಕ್ಕೆ ಎಲ್ಲ ಪೂಜೆ ಮಾಡಿ ಮತ್ತು ನಮ್ಮ ಮನೆಯಲ್ಲಿ ಇರೋವಂಥ ಒಲೆಗೆ ಪೂಜೆ ಮಾಡಿ ಅದಾದಮೇಲೆ ಹಾಲು ಕುಸಿದ್ವಿ. ತುಂಬ ಅಂದರೆ ತುಂಬ ದಿನದ ಕನಸಾಗಿತ್ತು ಇದು. ಎಷ್ಟೋ ದಿನ ಆದಮೇಲೆ ನಾವು ಈ ಮನೆಗೆ ಮತ್ತೆ ಬಂದು ಸೇರಿದ್ದೀವಿ. ನನಗಂತೂ ತುಂಬಾ ಖುಷಿ ಆಯಿತು. ಇವತ್ತಿನ ಪೂಜೆ ತುಂಬ ಒಳ್ಳೆಯದಾಗಿ ನೆರವೇರಿತು. ಇನ್ನೂ ಸುಮಾರು ಕೆಲಸಗಳು ಬಾಕಿ ಇದ್ರೂ ಸಹ ಈಗ ಮನೆಯಲ್ಲಿ ಪೂಜೆ ನಡೆದು ನಾವು ಇಲ್ಲಿಗೆ ಬರ್ತಿದ್ದೀವಿ ಅನ್ನೋದು ಒಂದು ಒಳ್ಳೆ ಖುಷಿ. ಮತ್ತು ಇವತ್ತಿಂದ ಇದಕ್ಕೆ ಮೇಲೆ ನಮ್ಮ ಜೀವನ ಈ ಮನೆಯಲ್ಲೇ ಅಂತ ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ಇಷ್ಟು ದಿನದ ಶ್ರಮ ಎಲ್ಲ ಒಂದು ದಿನದಲ್ಲೇ ಒಂಥರ ಪೇಯ್ಡ್ ಆಫ್ ಅಂತ ಅನ್ನೋ ಥರ ಅನ್ನಿಸ್ತು. ಸೊ ಇದಕ್ಕೆ ಮೇಲೆ ಆರಾಮಾಗಿ ಮನೇಲಿ ಸಂತೋಷವಾಗಿರ್ಬೋದು ಅನ್ನೋದು ಒಂದು ಖುಷಿ. ಇನ್ನೂ ಮೇಲೆ ಕೆಲಸ ಎಲ್ಲ ಬಾಕಿ ಇದೆ, ಮತ್ತು ಹೊರಗಡೆ ಪೇಂಟಿಂಗು, ಗಾರ್ಡನ್ನು ಅದೆಲ್ಲ ಇನ್ನೂ ಮಾಡಲಿಕ್ಕೆ ಬಾಕಿ ಇದೆ. ಬಟ್ ಆದರೂ ಇಲ್ಲಿಗೆ ಬಂದು ಸೇರ್ಕೊಂಡ್ಮೇಲೆ ನಿಧಾನಕ್ಕೆ ಕೆಲಸ ಆದರೂ ಪರವಾಗಿಲ್ಲ, ಏಕೆಂದರೆ ಟ್ರಾವೆಲ್ ಮಾಡೋದೆಲ್ಲ ತಪ್ಪುತ್ತೆ ಅಲ್ವಾ. ಅದಕ್ಕೋಸ್ಕರ ಪೂಜೆ ಎಲ್ಲ ಆದಮೇಲೆ ಆ್ಯಸ್ ಅ ಡಿಫಾಲ್ಟ್ ಮತ್ತು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಸ್ಕೊಂಡ್ವಿ. ನಮ್ಮ ಮುದ್ದು ಲಾಡು ಈ ಟ್ರೆಡಿಷ್ನಲ್ ವೇರಲ್ಲಿ ಹೆಂಗೆ ಕಾಣಿಸ್ತಿದ್ದಾನೆ ಅನ್ನೋದನ್ನು ಕಮೆಂಟ್ ಮಾಡಿ. ಅವನ ಜೊತೆ ನಾವು ಇರಿಸ್ಕೊಂಡಿರೋ ಈ ಪಿಕ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಇನ್ನು ನಾವೇನು ಅಡುಗೆ ಎಲ್ಲ ಮಾಡಿರಲಿಲ್ಲ ಅಲ್ವಾ, ಬೆಳಗ್ಗೆ ಉಪವಾಸನೇ ಇದ್ವಿ. ಸೊ ಮನೆ ಹತ್ರನೇ ಒಂದು ಹೋಟೆಲ್ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ನಾರ್ತ್ ಮೀಲ್ಸು. ಅದನ್ನೇ ಎಲ್ಲರೂ ತೊಗೊಂಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ಸೊ ಮತ್ತೆ ಊಟ ಮುಗಿಸ್ಕೊಂಡು ಅಲ್ಲಿ ಮನೆ ಹತ್ರ ಹೋಗಬೇಕಾಗಿತ್ತು ಅಲ್ವಾ. ಎಲ್ಲ ಐಟಮ್ನು ಶಿಫ್ಟ್ ಮಾಡ್ಕೊಳ್ಬೇಕು, ಮತ್ತು ಇನ್ನೂ ತುಂಬಾ ಕೆಲಸ ಇದೆ. ಸೊ ಇದು ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಫ್ರೆಂಡ್ಸ್. ನಮ್ಮ ಹೊಸ ಮನೆಯಲ್ಲಿ ಹಾಲು ಉಗ್ಸೋ ಸಂಭ್ರಮ ಇದಾಗಿತ್ತು. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.